ಪಂಜಾಬ್ನಲ್ಲಿ ಮಳೆ ಪ್ರಾಕೃತಿಕ ವಿಕೋಪದಿಂದ ಕೃಷಿಕರು ಭೂಮಿ ಕಳೆದುಕೊಂಡು ಮನೆ ಇಲ್ಲದೆ ನಿರಾಶ್ರಿತರಾಗಿದ್ದು ಅವರ ಸಹಾಯಕ್ಕೆ ರಾಜ್ಯದ ಗುರುದ್ವಾರಗಳು ಮುಂದಾಗಿದೆ. ಬೆಂಗಳೂರಿನ ಅಲಸೂರಿನಲ್ಲಿರುವ ಶ್ರೀ ಸಿಂಗ್ ಸಭಾ ಗುರುದ್ವಾರದ ನೇತೃತ್ವದಲ್ಲಿ ಮಂಗಳೂರಿನ ಸಿಖ್ ಸಮುದಾಯದವರು ನಗರದ ಕೊಟ್ಟಾರ ಚೌಕಿ ರಾಷ್ಟ್ರೀಯ ಹೆದ್ದಾರಿ ಬಳಿ ನಿಧಿ ಸಂಗ್ರಹ ಅಭಿಯಾನವನ್ನು ನಡೆಸಿದ್ದಾರೆ. ಮಂಗಳೂರಿನ ಕೊಟ್ಟಾರ ಚೌಕಿ ಜಂಕ್ಷನ್ನಲ್ಲಿ ನಿಧಿ ಸಂಗ್ರಹ ಕೌಂಟರ್ ತೆರೆಯಲಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪಾದಚಾರಿಗಳು ತಮ್ಮಿಂದ ಆಗುವ ಸಹಾಯವನ್ನ ಮಾಡಿದ್ದಾರೆ. ಪಂಜಾಬ್ ರಾಜ್ಯದಲ್ಲಿ ನೆರೆಯಿಂದಾಗಿ ಸಾಕಷ್ಟು ಮಂದಿ ತಮ್ಮ ಕೃಷಿ ಮತ್ತು ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಮಕ್ಕಳು ಶಿಕ್ಷಣ ವಂಚಿತರಾಗಿದ್ದಾರೆ. ಅವರ ನೆರವಿಗೆ ಬರಲು ದೇಶದ ವಿವಿಧೆಡೆಯ ಗುರುದ್ವಾರಗಳು ಮುಂದಾಗಿದ್ದು ಈಗಾಗಲೇ ಉತ್ತರ ಭಾರತದ ವಿವಿಧ ರಾಜ್ಯಗಳು ದಿನ ಬಳಕೆ ಸಾಮಗ್ರಿಗಳನ್ನು ಸ್ಥಳಕ್ಕೆ ರವಾನಿಸಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವ ಕೆಲಸ ಆಗಬೇಕಾಗಿದ್ದು ಅದಕ್ಕಾಗಿ ನಿಧಿ ಸಂಗ್ರಹ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಇಲ್ಲಿನ ಸಂಗ್ರಹವಾಗುವ ನಿಧಿಯನ್ನ ಬೆಂಗಳೂರಿನ ಗುರುದ್ವಾರದ ಮೂಲಕ ಪಂಜಾಬ್ನಲ್ಲಿರುವ ನಿರಾಶ್ರಿತರಿಗೆ ಸೌಕರ್ಯ ಕಲ್ಪಿಸಲು ಬಳಸಲಾಗುವುದು. ಈ ಸಂದರ್ಭ ಸಿಖ್ ಸಮುದಾಯದ ಬಲ್ವಿಂದರ್ ಸಿಂಗ್, ಇಕ್ಬಾಲ್ ಸಿಂಗ್ ರಾಥೋಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊಟ್ಟಾರ ಚೌಕಿಯಲ್ಲಿ ಒಂದು ಫ್ಲಡ್ ರಿಲೀಫ್ ಕ್ಯಾಂಪ್ ಅನ್ನು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಫ್ಲಡ್ ರಿಲೀಫ್ ಕ್ಯಾಂಪ್ ಪಂಜಾಬಲ್ಲಿ ಫ್ಲಡ್ ಬಂದ ಜನರಿಗೆ ಪರಿಹಾರ ನೀಡಲು ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇವತ್ತು ಬೆಳಿಗ್ಗಿಂದ ಇವತ್ತು ಮಧ್ಯಾಹ್ನದ ತನಕ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾವು ಎಲ್ಲ ದಕ್ಷಿಣ ಕನ್ನಡ ಜನರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಹಾಗೂ ಇನ್ನೂ ಸಂಜೆವರೆಗೆ ನಮಗೆ ವಿಶ್ವಾಸ ಇದೆ, ಮಂಗಳೂರು ಜನರು ಹಾಗೂ ಉಡುಪಿ ಜನರು ತುಂಬ ಸಪೋರ್ಟ್ ಅನ್ನು ನೀಡ್ತಾರೆ ಅಂತ ನಮಗೆ ಭಾವನೆ. ಹಾಗೂ ನಾವೆಲ್ಲರ ನಮಗೊಂದು 5 ರೂಪಾಯಿಂದ 5,000 ತನಕ ಡೊನೇಷನ್ಗಳನ್ನು ಬಂದಿದೆ. ಆ 5 ರೂಪಾಯಿ ಕೂಡ ನಮಗೆ ಬಹುಮೂಲ್ಯ. ಅದು ಆ 5 ರೂಪಾಯಿ ಪಂಜಾಬಿನ ಜನರಿಗೆ ಹಾಗೂ ಅಲ್ಲಿಯ ಮಕ್ಕಳಿಗೆ ಬಹಳ ಹೆಲ್ಪ್ ಮಾಡುತ್ತಾ ಅಂತ ನಮಗೆ ಗೊತ್ತಾಗಿದೆ ಅಂತ. ಇವತ್ತು ಈ ಜನರಿಗೆ ನಾವು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇವೆ. ಎಲ್ಲ ಸಿಖ್ ಕಮ್ಯುನಿಟಿಯಿಂದ ನಾವು ಮಂಗಳೂರು ಜನರಿಗೆ ಧನ್ಯವಾದ ನೀಡುತ್ತೇವೆ. ಎಲ್ಲ ಲೋಕಲ್ ಜನರು ಹಾಗೂ ಇಲ್ಲಿ ಹೈವೇಲಿ ಟ್ರಾವೆಲ್ ಮಾಡ್ತಿದ್ದ ಕೇರಳಕ್ಕೆ ಹೋಗೋರು ಹಾಗೂ ಲೇಬರ್ ಕ್ಲಾಸ್ ಆಗಲಿ ಶ್ರೀಮಂತರಾಗಲಿ ಎಲ್ಲರೂ ಹಾಕಿದ್ದಾರೆ. 5 ರೂಪಾಯಿಂದ 5,000 ತನಕ ನಮಗೆ ಈಗ ತನಕ ಬಂದಿದೆ ಹಾಗೂ ಇನ್ನೂ ಬರುವುದು ಅಂತ ನಮಗೆ ವಿಶ್ವಾಸ ಇದೆ. ಹಾಗೂ ಎಲ್ಲರ ರೆಸ್ಪಾನ್ಸ್ ಮತ್ತು ಫೀಡ್ಬ್ಯಾಕ್ ಕೇಳಾಗ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ.